ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪ್ರಮೀಳಾ. ಘನವಸ್ತುಗಳ ಸಂಯೋಜನೆಯ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ನೀವು ಹಿಂದೆ ಕಲಿತಿದ್ದೀರಿ. ಇಂದು ಈ ಭಾಗದಲ್ಲಿ ನಾವು ಘನವಸ್ತುಗಳ ಸಂಯೋಜನೆಯ ಪರಿಮಾಣವನ್ನು ನೋಡಲಿದ್ದೇವೆ. ಈ ಹಿಂದಿನ ಅಧಿವೇಶನದಲ್ಲಿ ಎರಡು ಮೂಲಭೂತ ಘನವಸ್ತುಗಳ ಸಂಯೋಜನೆಯಿಂದ ಮಾಡಲ್ಪಟ್ಟ ಘನವಸ್ತುಗಳ ಮೇಲ್ಮೈ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯುವುದು ಎಂದು ನಾವು ಚರ್ಚಿಸಿದ್ದೇವೆ. ಟ್ರಕ್ ಕಂಟೈನರ್ಗೆ ಬೇಕಾದ ಬಣ್ಣವನ್ನು ಲೆಕ್ಕಾಚಾರ ಮಾಡುವುದು ಅಥವಾ ಅನನ್ಯ ಉಡುಗೊರೆ ಪಟ್ಟಿಗೆಗಾಗಿ ಸುತ್ತುವ ಕಾಗದವನ್ನು ನಿರ್ಧರಿಸುವುದು ಮುಂತಾದ ಪ್ರಾಯೋಗಿಕ ಅಪ್ಲಿಕೇಶನ್ಗಳನ್ನು ಈ ಜ್ಞಾನವು ಹೇಗೆ ಹೊಂದಿದೆ ಎಂಬುದನ್ನು ನಾವು ಕಲಿತಿದ್ದೇವೆ. ಈಗ ಪರಿಮಾಣ ಸಂಯೋಜನೆಯನ್ನು ಒಳಗೊಂಡಿರುವ ಸನ್ನಿವೇಶವನ್ನು ನಾವು ಪರಿಗಣಿಸೋಣ. ಅಲ್ಲಿ ವಸ್ತುವು ಹಿಡಿದಿಟ್ಟುಕೊಳ್ಳಬಹುದಾದ ಜಾಗದ ಪ್ರಮಾಣವನ್ನು ಅರ್ಥ ಮಾಡಿಕೊಳ್ಳುವುದು ನಿರ್ಣಾಯಕವಾಗುತ್ತದೆ. ಕ್ಯಾಪ್ಸೂಲ್ ಬಗ್ಗೆ ಯೋಚಿಸಿ. ಇದು ಕೇವಲ ಸರಳ ಆಕಾರವಲ್ಲ, ಇದು ಸಿಲಿಂಡರ್ ಮತ್ತು ಎರಡು ಅರ್ಧಗೋಳದ ವೈಶಿಷ್ಟ್ಯಗಳನ್ನು ಸಂಯೋಜಿಸುತ್ತದೆ. ಇದು ಎಷ್ಟು ಔಷಧವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಎಂಬುದನ್ನು ಲೆಕ್ಕಾಚಾರ ಮಾಡಲು ಈ ಆಕಾರಗಳ ಸಂಯೋಜಿತ ಪರಿಮಾಣವನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗುತ್ತದೆ. ವಾಸ್ತುಶಿಲ್ಪಿಗಳು ಕಟ್ಟಡಗಳನ್ನು ವಿನ್ಯಾಸಗೊಳಿಸುವಂತೆ ಮತ್ತು ಇಂಜಿನಿಯರ್ಗಳು ಸಂಪುಟಗಳನ್ನು ಸಂಯೋಜಿಸುವ ಮೂಲಕ ರಚನೆಗಳನ್ನು ರಚಿಸುವಂತೆ ನಾವು ನೈಜ ಪ್ರಪಂಚದ ಸಮಸ್ಯೆಗಳನ್ನು ಪರಿಹರಿಸಲು ಸಂಪುಟಗಳನ್ನು ಸಂಯೋಜಿಸುವ ಜಗತ್ತಿನಲ್ಲಿ ಧುಮುಕುತ್ತೇವೆ. ಕಲಿಕೆಯ ಉದ್ದೇಶಗಳು. ಈ ಪಾಠವನ್ನು ಪೂರ್ಣಗೊಳಿಸಿದ ನಂತರ ನೀವು ಹೀಗೆ ಮಾಡಬಹುದು. ಸಂಕೀರ್ಣವಾದ 3 ಆಯಾಮದ ಆಕಾರಗಳನ್ನು ಸರಳವಾದ ಘಟಕಗಳಾಗಿ ವಿಭಜಿಸಿ ಅವುಗಳ ಸಂಯೋಜಿತ ಸಂಪುಟಗಳ ಲೆಕ್ಕಾಚಾರವನ್ನು ಸುಲಭಗೊಳಿಸುತ್ತದೆ. ಅವುಗಳ ಪ್ರತ್ಯೇಕ ಘಟಕಗಳ ಸಂಪುಟಗಳನ್ನು ಒಟ್ಟುಗೂಡಿಸಿ ಸಂಯೋಜಿತ ಅಂಕಿಗಳ ಒಟ್ಟು ಪರಿಣಾಮವನ್ನು ಲೆಕ್ಕಾಚಾರ ಮಾಡಿ. ಬಾಹ್ಯಾಕಾಶ ಬಳಕೆಯನ್ನು ಅತ್ಯುತ್ತಮವಾಗಿಸಲು ಕಂಟೈನರ್ ವಿನ್ಯಾಸ, ವಾಸ್ತುಶಿಲ್ಪ ಮತ್ತು ಇಂಜಿನಿಯರಿಂಗ್ ಸೇರಿದಂತೆ ನೈಜ ಜೀವನದ ಸನ್ನಿವೇಶಗಳಿಗೆ ಪರಿಮಾಣ ಲೆಕ್ಕಾಚಾರಗಳನ್ನು ಅನ್ವಯಿಸಿ. ಪ್ರಮುಖ ಪದಗಳು: ಸಂಪುಟಗಳ ಸಂಯೋಜನೆ, ಸಂಕೀರ್ಣದ ಆಕಾರಗಳು, ಅಸೆಂಬ್ಲಿ, ಡಿಸ್ಅಸೆಂಬಲ್, ಘಟಕ ಆಕಾರ. ಈಗ ನಾವು ಸಮಸ್ಯೆಯನ್ನು ಪರಿಹರಿಸುತ್ತೇವೆ. ಮರದಿಂದ ಮಾಡಿದ ಪೆನ್ ಸ್ಟ್ಯಾಂಡ್ ಪೆನ್ನುಗಳನ್ನು ಹಿಡಿದಿಡಲು 4 ಶಂಕುವಿಕಾರದ ತಗ್ಗುಗಳನ್ನು ಹೊಂದಿರುವ ಘನಾಕೃತಿಯ ಆಕಾರದಲ್ಲಿದೆ. ಘನಾಕೃತಿಯ ಆಯಾಮಗಳು 15 ಸೆಂಟಿಮೀಟರ್ x 10 ಸೆಂಟಿಮೀಟರ್ x 3.5 ಸೆಂಟಿಮೀಟರ್. ಪ್ರತಿಯೊಂದು ತಗ್ಗುಗಳ ತ್ರಿಜ್ಯವು 0.5 ಸೆಂಟಿಮೀಟರ್ ಮತ್ತು ಆಳವು 1.4 ಸೆಂಟಿಮೀಟರ್ ಆಗಿದೆ. ಸಂಪೂರ್ಣ ಸ್ಟ್ಯಾಂಡ್ನಲ್ಲಿ ಮರದ ಪರಿಮಾಣವನ್ನು ಹುಡುಕಿ. ಪರಿಹಾರ ನೀಡಲಾಗಿದೆ. ಘನಾಕೃತಿಯ ಆಯಾಮಗಳು 15 ಸೆಂಟಿಮೀಟರ್ x 10 ಸೆಂಟಿಮೀಟರ್ x 3.5 ಸೆಂಟಿಮೀಟರ್. ಖಿನ್ನತೆಯ ತ್ರಿಜ್ಯ ಕೋನ 0.5 ಸೆಂಟಿಮೀಟರ್. ಖಿನ್ನತೆಯ ಕೋನ ಆಳ ಎತ್ತರ 1.4 ಸೆಂಟಿಮೀಟರ್. ಈ ಪ್ರಶ್ನೆಯಲ್ಲಿ ಖಿನ್ನತೆಯ ನಂತರ ಸಂಪೂರ್ಣ ಮರದ ಪರಿಣಾಮವನ್ನು ಕಂಡುಹಿಡಿಯಲು ಅವರು ನಮ್ಮನ್ನು ಕೇಳಿದ್ದಾರೆ. ಆದ್ದರಿಂದ ಮರದ ಪರಿಮಾಣವನ್ನು ಪಡೆಯಲು ನಾವು ಖಿನ್ನತೆಯ ಕೋನ ಪರಿಮಾಣವನ್ನು ಕಳೆಯಬೇಕು. ಘನಾಕೃತಿಯ ಪರಿಮಾಣ
ಎಲ್ ಇಂಟು ಬಿ ಇಂಟು ಹೆಚ್ ಎಂದು ನಮಗೆ ತಿಳಿದಿದೆ. ಈಗ ಸೂತ್ರದಲ್ಲಿ ಮೌಲ್ಯಗಳನ್ನು ಬದಲಿಸಿ ನಾವು ಪಡೆಯುತ್ತೇವೆ. 15 ಇಂಟು 10 ಇಂಟು 3.5 15 ಇಂಟು 35 525 ಸೆಂಟಿಮೀಟರ್ ಪವರ್ 3. ಆದ್ದರಿಂದ ಘನಾಕೃತಿಯ ಪರಿಮಾಣ 525 ಸೆಂಟಿಮೀಟರ್ ಪವರ್ 3. ಈಗ ಸೂತ್ರದಲ್ಲಿ ಮೌಲ್ಯಗಳನ್ನು ಬದಲಿಸುವ ಮೂಲಕ ನಾವು ಪಡೆಯುತ್ತೇವೆ. = 4 ಇಂಟು 1/3 ಇಂಟು ಪೈ ಆರ್ ಸ್ಕ್ವೇರ್ ಹೆಚ್ = 4 ಇಂಟು 1/3 ಇಂಟು 22/7 ಇಂಟು 0.5 ಇಂಟು 0.5 ಇಂಟು 1.4 4 ಇಂಟು 1/3 ಇಂಟು 22 ಇಂಟು 0.5 ಇಂಟು 0.5 ಇಂಟು 0.2 4 ಇಂಟು 22 ಇಂಟು 0.5 ಇಂಟು 0.5 ಇಂಟು 0.2 4 ಇಂಟು 22 ಇಂಟು 0.5 ಇಂಟು 0.5 ಇಂಟು 0.2 ಡಿವೈಡೆಡ್ ಬೈ 3 1.46 ಸೆಂಟಿಮೀಟರ್ ಪವರ್ 3. ಆದ್ದರಿಂದ ಮರದಲ್ಲಿ 4 ಖಿನ್ನತೆಗಳ ಪರಿಮಾಣ 1.46 ಸೆಂಟಿಮೀಟರ್ ಪವರ್ 3. ಆದ್ದರಿಂದ ಸಂಪೂರ್ಣ ಮರದ ಸ್ಟ್ಯಾಂಡ್ ಪರಿಮಾಣ ಘನಾಕೃತಿಯ ಪರಿಮಾಣ ಮೈನಸ್ 4 ಖಿನ್ನತೆಗಳ ಪರಿಮಾಣ ಕೋನಗಳು 525 ಮೈನಸ್ 1.46 523.54 ಸೆಂಟಿಮೀಟರ್ ಪವರ್ 3. ಈಗ ನಾವು ಇನ್ನೊಂದು ಸಮಸ್ಯೆಯನ್ನು ಪರಿಹರಿಸೋಣ. ಘನ ಕಬ್ಬಿಣದ ಕಂಬವು ಎತ್ತರ 220 ಸೆಂಟಿಮೀಟರ್ ಮತ್ತು ಬೆಸ ವ್ಯಾಸ 24 ಸೆಂಟಿಮೀಟರ್ ಸಿಲಿಂಡರ್ ಅನ್ನು ಹೊಂದಿರುತ್ತದೆ. ಇದು 60 ಸೆಂಟಿಮೀಟರ್ ಎತ್ತರದ ಮತ್ತೊಂದು ಸಿಲಿಂಡರ್ ಮತ್ತು 8 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಮತ್ತೊಂದು ಸಿಲಿಂಡರ್ನಿಂದ ಮೇಲಿರುತ್ತದೆ. ಧ್ರುವದ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ. 1 ಸೆಂಟಿಮೀಟರ್ ಪವರ್ 3 ಕಬ್ಬಿಣವು ಸುಮಾರು 8 ಗ್ರಾಂ ದ್ರವ್ಯರಾಶಿಯನ್ನು ಹೊಂದಿದೆ. ಪರಿಹಾರ: ಈ ಪ್ರಶ್ನೆಯಲ್ಲಿ ಅವರು ಕಂಬದ ದ್ರವ್ಯರಾಶಿಯನ್ನು ಕಂಡುಹಿಡಿಯಲು ಕೇಳಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಪ್ರತಿ ಸಿಲಿಂಡರ್ನ ಪರಿಮಾಣವನ್ನು ಕಂಡುಹಿಡಿಯಬೇಕು ಮತ್ತು ಕಂಬದ ಸಂಪೂರ್ಣ ದ್ರವ್ಯರಾಶಿಯನ್ನು ಪಡೆಯಲು 2 ಸಿಲಿಂಡರ್ಗಳ ಪರಿಮಾಣವನ್ನು ಸೇರಿಸಬೇಕು. ನೀಡಿದ ದೊಡ್ಡ ಸಿಲಿಂಡರ್ನ ತ್ರಿಜ್ಯ R = 12 ಸೆಂಟಿಮೀಟರ್. ದೊಡ್ಡ ಸಿಲಿಂಡರ್ನ ಎತ್ತರ h = 220 ಸೆಂಟಿಮೀಟರ್. ಚಿಕ್ಕ ಸಿಲಿಂಡರ್ನ ತ್ರಿಜ್ಯ R = 8 ಸೆಂಟಿಮೀಟರ್. ಚಿಕ್ಕ ಸಿಲಿಂಡರ್ನ ಎತ್ತರ h = 60 ಸೆಂಟಿಮೀಟರ್. ಸಿಲಿಂಡರ್ನ ಪರಿಮಾಣ R2h ಎಂದು ನಮಗೆ ತಿಳಿದಿದೆ. ಈಗ ಸೂತ್ರದಲ್ಲಿ ದೊಡ್ಡ ಸಿಲಿಂಡರ್ನ ಮೌಲ್ಯಗಳನ್ನು ಬದಲಿಸಿ. ಪೈ ಆರ್ ಸ್ಕ್ವೇರ್ h 3.14 ಇಂಟು 12 ಇಂಟು 12 ಇಂಟು 220 99,475.2 ಸೆಂಟಿಮೀಟರ್ ಪವರ್ 3. ಈಗ ಸೂತ್ರದಲ್ಲಿ ಮೌಲ್ಯಗಳನ್ನು ಬದಲಿಸುವ ಮೂಲಕ
ಸಣ್ಣ ಸಿಲಿಂಡರ್ಗಳ ಪರಿಮಾಣವನ್ನು ಕಂಡುಹಿಡಿಯಿರಿ. ಸಣ್ಣ ಸಿಲಿಂಡರ್ನ ಪರಿಮಾಣ = 62H = 3.14 × 8 × 8 × 60. = 12057.6 cm/3. ಸಿಲಿಂಡರ್ನ ಒಟ್ಟು ಪರಿಮಾಣ = ದೊಡ್ಡ ಸಿಲಿಂಡರ್ ಚಿಕ್ಕ ಸಿಲಿಂಡರ್ = 99,475.2 12057.6 1,11,532.8 cm/3. ಈಗ ನಾವು ದ್ರವದ ದ್ರವ್ಯರಾಶಿಯನ್ನು ಕಂಡುಕೊಳ್ಳುತ್ತೇವೆ. 1 cm/3 ಕಬ್ಬಿಣದ ಕಂಬವು 8 ಗ್ರಾಂ ಅನ್ನು ಹೊಂದಿರುತ್ತದೆ. 1 ಸೂಚಿಸುತ್ತದೆ 8 ಗ್ರಾಂ. 1,11,532.8 ಸೂಚಿಸುತ್ತದೆ ಎಷ್ಟು? ಅಡ್ಡ ಗುಣಾಕಾರದಿಂದ ನಾವು ಪಡೆಯುತ್ತೇವೆ. ಸಂಪೂರ್ಣ ದ್ರವದ ದ್ರವ್ಯರಾಶಿ = 1,11,532.8 × 8 = 8,92,262.4 kg. ವಿದ್ಯಾರ್ಥಿಗಳೇ, ಈಗ ನಾವು ಇಂದು ಕಲಿತದ್ದನ್ನು ಸಂಕ್ಷಿಪ್ತವಾಗಿ ಹೇಳೋಣ. ಪಾಠದ ಸಾರಾಂಶ. ಘನವಸ್ತುಗಳ ಸಂಯೋಜನೆಯ ಪರಿಮಾಣವನ್ನು ಕಂಡುಹಿಡಿಯುವಾಗ ಪ್ರತಿ ಘನದ ಪರಿಮಾಣವನ್ನು ಪ್ರತ್ಯೇಕವಾಗಿ ಲೆಕ್ಕಾಚಾರ ಮಾಡಿ ಮತ್ತು ನಂತರ ಅವುಗಳನ್ನು ಅಗತ್ಯವಿರುವಂತೆ ಸೇರಿಸಿ ಅಥವಾ ಕಳೆಯಿರಿ. ಘಟಕಗಳಿಗೆ ಗಮನ ಕೊಡಿ ಮತ್ತು ಲೆಕ್ಕಾಚಾರಗಳ ಉದ್ದಕ್ಕೂ ಅವು ಸ್ಥಿರವಾಗಿರುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ದ್ರವ್ಯರಾಶಿ = ಸಾಂದ್ರತೆ × ಪರಿಮಾಣದ ಸೂತ್ರ. ಪರಿಮಾಣಗಳನ್ನು ಲೆಕ್ಕಾಚಾರ ಮಾಡುವ ಮೂಲಕ ಜಾಗವನ್ನು ಹೇಗೆ ಉತ್ತಮಗೊಳಿಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ನೈಜ ಪ್ರಪಂಚದ ಸಮಸ್ಯೆಗಳನ್ನು ಪರಿಹರಿಸಲು ಅನ್ವಯಿಸಬಹುದಾದ ಅಮೂಲ್ಯವಾದ ಕೌಶಲ್ಯವಾಗಿದೆ. ನೈಜ ಪ್ರಪಂಚದ ಅನ್ವಯಗಳಲ್ಲಿ ವಿನ್ಯಾಸ, ನಿರ್ಮಾಣ ಮತ್ತು ವಸ್ತುಗಳ ಆಪ್ಟಿಮೈಸೇಷನ್ಗೆ ಸಂಬಂಧಿಸಿದ ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಜ್ಯಾಮಿತಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ.